ನಮಸ್ಕಾರ. ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಧರ್ಮಸ್ಥಳ ಎಕ್ಸ್ಪೋಸ್ ಮಾಡ್ತಾ ಇದ್ರೆ ಅಲ್ಲಿ ಕೊಡಗಿಲೆಯಲ್ಲಿ ಒಂದು FIR ಏನೋ ಮಾತಾಡಿದ್ವಿ ಅಂತ, ಅದು ಏನೋ ವಿಡಿಯೋದು, ಸೋಲ್ದೇವಣಿಯಲ್ಲಿ ಒಂದು, ಅಲ್ಲೆಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಒಂದು, ಬೆಳ್ತಂಗಡಿ ಒಂದು. ಇವತ್ತು ಪೊಲೀಸ್ ಕಮಿಷನರ್ ಆಫೀಸಿಂದ ಯಾರೋ ಡಾಕ್ಟರ್ ಜೈಮಾಲಾ ರಾಮಚಂದ್ರ ಅಂತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನೋ ಏನೋ ಏನೋ ಕಂಠಿಯಾರ ಏನೋ ನನಗೇನೋ ಅರ್ಥನೇ ಆಗಲಿಲ್ಲ. ಅದರಲ್ಲಿ ಅನ್ನೋನ್ FIR, ಅವ್ರು ಯಾರ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಇದು ಬೆಂಗಳೂರು ಸಿಟಿ ಸೈಬರ್ ಪೊಲೀಸ್ ಕಮಿಷನರು ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನೋ ವಿಲ್ ಕೋಆಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್. ಪಾಪ DK ಶಿವಕುಮಾರ್ ಏನೋ ಹೇಳಿರ್ತಾರೆ FIR ಮಾಡಿ ಅಂತ, ಪರವಾಗಿಲ್ಲ, ಏನು ಸಮಸ್ಯೆ ಆಗಲ್ಲ. ಯಾಕಂದರೆ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್, ವಿ ಬಿಲೀವ್ ಇನ್ ಅವರ್ ಲಾಸ್. ಸೊ ನಾವು ಖಂಡಿತವಾಗಿ ನಮ್ಗೆ ಏನು ಗೊತ್ತಿದೆ ಅದನ್ನು ಕೋಆಪರೇಟ್ ಮಾಡ್ತೀವಿ. ಬಟ್ ಅನ್ವಾಂಟೆಡ್ ಹರಾಸ್ಮೆಂಟ್ ಅಲ್ವಾ? ಅಲ್ಲ, ನೀವು ಅಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಕೊಲೆ ಮಾಡಿರೋರನ್ನ, ಅತ್ಯಾಚಾರ ಮಾಡಿರೋರನ್ನ ಹಿಡಿಯೋದು ಬಿಟ್ಟು ಅಲ್ಲಿ ಅಲ್ಲಿ ವಿಸಿಲ್ ಬ್ಲೋವರ್ಗಳಿಗೆಲ್ಲ ದಿನಾ ನೋಟಿಸ್ ಕೊಟ್ಟು, ದಿನಾ SIT ಕರ್ಸ್ಕೊಂಡು ಅವ್ರ ಎನ್ಕ್ವೈರಿ ಮಾಡಿಕೊಂಡು ಇಲ್ಲಿ ನಾನು ಈಗ ಅಲ್ಲ, ಡೆಫಿನೆಟ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಇನ್ನು ದೇಶದ ಸಂವಿಧಾನ ಇದೆ. ನೀವುಗಳು ಒಬ್ಬ ಲಾಯರ್ಗೆ ಈ ಥರ ಮಾಡಿದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನಾಗ್ಬೋದು? ನೇಪಾಳದ ಸ್ಟೋರಿ ಕಣ್ಮುಂದೆ ಇದೆ, ಶ್ರೀಲಂಕಾ ಸ್ಟೋರಿ ಕಣ್ಮುಂದೆ ಇದೆ, ಬಾಂಗ್ಲಾದೇಶ್ ಸ್ಟೋರಿ ಕಣ್ಮುಂದೆ ಇದೆ. ನೀವುಗಳು ಅದು ಏನು ಮಾಡೋಕ್ಕೆ ಹೊರಟಿದ್ರೆ ನಮಗೆ ಅರ್ಥ ಆಗಲ್ಲ. ನಮ್ಮ ದೇಶದ ಸಂವಿಧಾನದ ಫ್ರೀಡಮ್ ಆಫ್ ಸ್ಪೀಚನ್ನು ಕಿತ್ಕೊಬೇಕು ಅಂದರೆ ನೀವು FIRಗಳನ್ನು ಮಾಡಿ ಏನೋ ಡೆಫಿನೆಟ್ಲಿ ದ ಕೋರ್ಟ್ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಫಿನೆಟ್ಲಿ ದ ಲಾ ವಿಲ್ ಆನ್ಸರ್ ಆಲ್ ದಿಸ್. ನಿಮ್ಮ ಹತ್ರ ಸರ್ಕಾರ ಇದೆ, BJP ಕಾಂಗ್ರೆಸ್ ಸರ್ಕಾರ. ಈ BJP ಅವರ ಮಾತುಗಳನ್ನ ಕೇಳಿ ನೀವು ಅಗೇನ್ಸ್ಟ್ ಮೀ ಓನ್ಲಿ, ನಾವು ಯಾರೂ ಭಯ ಬೀಳಲ್ಲ. ಖಂಡಿತವಾಗಿ ನಮ್ದೇನೂ ತಪ್ಪಿಲ್ಲ. ವಿಲ್ ಡೆಫಿನೆಟ್ಲಿ ಅಪ್ರೋಚ್ ದ ಹೈಕೋರ್ಟ್. ಡೆಫಿನೆಟ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಗೊತ್ತಿಲ್ಲ ಯಾರೋ ಡಾಕ್ಟರ್ ಜೈಮಾಲಾ ಅಂತೆ, ಶಿ ಹಸ್ ಫೈಲ್ಡ್ ಅ ಕಂಪ್ಲೇಂಟ್ ಆ್ಯಂಡ್ ಶಿ ಹಸ್ ನಾಟ್ ಮೆನ್ಷನ್ಡ್ ಎನಿಬಡಿ, ಯಾರನ್ನ ಹೆಸರು ಮೆನ್ಷನ್ ಮಾಡಿಲ್ಲ. ಬಟ್ ಈ ಸೈಬರ್ ಗಮನ ನನಗೆ ನೋಟಿಸ್ ಕೊಟ್ಟರು. ಐ ವಿಲ್ ಗೋ ಅಂಡ್ ಅಟೆಂಡ್ ಇಟ್. ಥ್ಯಾಂಕ್ ಯು. ನಾನು ಮಾಧ್ಯಮಕ್ಕೆ ತಿಳಿಸ್ಬೇಕಾದ್ರು ತಿಳಿಸಿದ್ದೀನಿ. ಥ್ಯಾಂಕ್ ಯು.